ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೇಸಿಗೆ ಬಿಸಿಲಿಗೆ ತಣ್ಣಗಿರುವಂತಹ ಮಲೈ ಕುಲ್ಫಿಯನ್ನು ಮಾಡ್ತಾಯಿದ್ದೀನಿ. ಮನೆಯಲ್ಲಿರುವಂಥ ವಸ್ತುಗಳನ್ನು ಉಪಯೋಗಿಸಿ. ಬನ್ನಿ, ಅದಕ್ಕೆ ಏನೆಲ್ಲ ಬೇಕು ನೋಡೋಣ. ನೋಡಿ, ನಾನಿಲ್ಲಿ ಅರ್ಧ ಲೀಟ್ರ್ ಆಗೋಷ್ಟು ಪ್ಯಾಕೆಟ್ ಹಾಲನ್ನು ತೊಗೊಂಡಿದ್ದೀನಿ. ಈ ಥರ ಆರೆಂಜ್ ಪ್ಯಾಕೆಟ್ ತೊಗೊಂಡ್ರೆ ಗಟ್ಟಿಯಾಗಿರುತ್ತೆ ಹಾಲು, ಅಥವಾ ಮನೆಯಲ್ಲಿ ಹಾಲಿರುವಂಥವ್ರು ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಬಾದಾಮ್ ಪೌಡರು ಮತ್ತು ಒಂದು 4 ಸ್ಪೂನ್ ಆಗುವಷ್ಟು ಸಕ್ಕರೆ, 1-2 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಇದಿಷ್ಟು ಐಟಮ್ಸ್ ಇದ್ದರೆ ನಮ್ಮ ಕುಲ್ಫಿ ರೆಡಿ ಆಗುತ್ತೆ. ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ, ದಪ್ಪ ತಳ ಇರುವಂಥದ್ದು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಲೀಟರ್ ಆಗುವಷ್ಟು ಪ್ಯಾಕೆಟ್ ಹಾಲನ್ನು ಹಾಕ್ಕೊಂಡಿದ್ದೀನಿ. ನಮ್ಗೆ ಅರ್ಧ ಲೀಟ್ರ್ ಹಾಲಿಗೆ ಒಂದು 6 ಕುಲ್ಫಿ ರೆಡಿ ಆಗುತ್ತೆ. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ 1 ಲೀಟ್ರ್ ಅಥವಾ 3/4 ಲೀಟ್ರ್ ಆ ಥರ ಹಾಕಿ ಮಾಡ್ಕೊಳ್ಳಿ. ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡು ಈ ಥರ ಡ್ರೈ ಆಗಿರುವಂತಹ ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು 2 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪರಿಮಳ, ಅದಕ್ಕೋಸ್ಕರ ಇದನ್ನು ನೋಡಿ ಈ ಥರ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಬಾದಾಮಿನ ನೆನೆಸಬಾರ್ದು, ಹಾಗೇ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಹಾಲು ಚೆನ್ನಾಗಿ ಕುದೀತಾ ಇದೆ. ಈ ಥರ ಕೈ ಆಡಿಸ್ಕೊತಾ ಇರಬೇಕು. ಒಂದೊಂದು ಸರಿ ತಳ ಹಿಡಿದ್ಬಿಡುತ್ತೆ ಹಾಲು, ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು. ಮಕ್ಕಳಿಗೆ ನಾನು ಮನೆಯಲ್ಲಿ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಪೌಡ್ರ್ ಮಾಡಿರುವಂತಹ ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ. ಇದು ಮಧ್ಯೆ ತಿನ್ನೋವಾಗ ಚೆನ್ನಾಗಿ ಅದು ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಮತ್ತು 4 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲಿಗೆ 4 ಸ್ಪೂನ್ ಸಕ್ಕರೆ ಸಾಕಾಗುತ್ತೆ. ಮತ್ತು ಒಂದು 4 ಸ್ಪೂನ್ ಆಗೋಷ್ಟು ಬಾದಾಮ್ ಪೌಡರ್, MTR ಬಾದಾಮ್ ಪೌಡ್ರ್ ಬರುತ್ತಲ್ಲ ಪ್ಯಾಕೆಟ್ದು, ಅದರಲ್ಲಿ 4 ಸ್ಪೂನ್ ಆಗೋಷ್ಟು ನಾನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಪೌಡ್ರನ್ನೆಲ್ಲ ಹಾಕಿದ್ದಾದಮೇಲೆ ಉರಿ ಸಿಮ್ಮಲ್ಲಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರುವಂತಹ ಅರ್ಧ ಲೀಟರ್ ಹಾಲು ಅದು ಚೆನ್ನಾಗಿ ಕುದ್ದು 1/4 ಲೀಟರ್ ಆಗಬೇಕು. ನೋಡಿ, ಇಷ್ಟು ಥಿಕ್ನೆಸ್ ಬರಬೇಕು. ಈ ಥರ ಚೆನ್ನಾಗಿ ಒಂದು ಕುದಿ ಬರಬೇಕು. ನಾವು ಪೌಡರ್ಗಳೆಲ್ಲ ಹಾಕಿದ್ದಾದಮೇಲೆ, ಸಕ್ಕರೆ ಹಾಕಿದ್ದಾದಮೇಲೆ ಇಷ್ಟು ಗಟ್ಟಿಯಾಗಿದ್ದರೆ ನಮ್ಮ ಕುಲ್ಫಿ ಚೆನ್ನಾಗಿ ಆಗುತ್ತೆ. ಇಷ್ಟ ಆಗಿದ್ದಾದಮೇಲೆ ನಾನು ಇದನ್ನು ಸ್ಟವ್ನ ಆಫ್ ಮಾಡಿ ಇದು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ಒಂದು ಅರ್ಧ ಗಂಟೆ ಆದರೆ ಈ ಥರ ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾಗಿದ್ದಾದಮೇಲೆ ಇನ್ನೂ ಗಟ್ಟಿ ಬರುತ್ತೆ ಇದು. ಇಷ್ಟ ಆಗಿದ್ದಾದಮೇಲೆ ನಿಮ್ಮ ಮನೆಯಲ್ಲಿ ಕುಲ್ಫಿ ಮೋಲ್ಡ್ ಇತ್ತು ಅಂದರೆ ಅದಕ್ಕೆ ಹಾಕ್ಕೊಳ್ಳಿ, ಅಥವಾ ಈ ಥರ ಪೇಪರ್ ಕಪ್ ಬರುತ್ತಲ್ವ, ಇದರಲ್ಲಿ ಹಾಕಿದ್ರೆ ಈಸಿಯಾಗಿ ತೆಗಿಬೋದು ಮತ್ತು ಇದರಲ್ಲೇ ಇಟ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಪೇಪರ್ ಕಪ್ನಲ್ಲೇ ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಸ್ಟೀಲ್ ಲೋಟ ಅಥವಾ ಐಸ್ ಕ್ರೀಮ್ ಮೋಲ್ಡ್ ಇದ್ದರೆ ನೀವು ಅದಕ್ಕೆ ಹಾಕೋಬೋದು. ನಾನು ಈ ಥರ ಪೇಪರ್ ಕಪ್ಗೆ ಹಾಕೋತಾ ಇದ್ದೀನಿ. ಈ ಥರ ಮೀಡಿಯಮ್ ಸೈಜ್ ಪೇಪರ್ ಕಪ್ನಲ್ಲಿ ನನಗೆ ಅರ್ಧ ಲೀಟರ್ ಹಾಲಿಗೆ 6 ಕುಲ್ಫಿ ರೆಡಿಯಾಗಿದೆ, ಮಲೈ ಕುಲ್ಫಿ. ಇದಕ್ಕೆ ಐಸ್ ಕ್ರೀಮ್ ಸ್ಟಿಕ್ಸ್ ಇತ್ತು ಅಂತಂದರೆ ಅದನ್ನು ಹಾಕ್ಕೊಳ್ಳಿ. ನಾನು ಕುಲ್ಫಿ ಮೋಲ್ಡ್ನಲ್ಲಿ ಬರುತ್ತಲ್ವ ಸ್ಟಿಕ್ಸು, ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಮಕ್ಕಳಿಗೆಲ್ಲನೂ ತುಂಬ ಇಷ್ಟ ಆಗುತ್ತೆ. ಟೇಸ್ಟ್ ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ. ಇದನ್ನು ಈ ಥರ ಸೆಟ್ ಮಾಡಿ 6 ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಟ್ಟಿದ್ದೀನಿ ನಾನು. ನೋಡಿ, 6 ಗಂಟೆ ಆಗಿದ ಮೇಲೆ ಈ ಥರ ಗಟ್ಟಿಯಾಗಿ ನಮ್ಮ ಕುಲ್ಫಿ ರೆಡಿಯಾಗಿದೆ, ಮಲೈ ಕುಲ್ಫಿ. ನಿಮಗೆ ಇಷ್ಟ ಆಗುವಂತಹ ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಬೇಕಿದ್ರೆ ಹಾಕಿ ಮಾಡ್ಕೋಬಹುದು. ನೋಡಿ, ನಾನು ಕಪ್ಪನ್ನು ತೆಗೆದಿದ್ದೀನಿ. ಈ ಥರ ರೆಡಿಯಾಗಿದೆ ಕುಲ್ಫಿ. ಸ್ಟಿಕ್ನಲ್ಲಿ ಇಟ್ಕೊಂಡು ಹೀಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.
ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.